ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಈ ದಿವಸ ನೀವಾಗಿರಬೇಕೇ ಹೊರತು ಹೊಸತನ್ನು ಯಾವುದನ್ನು ಕೂಡ ಪ್ರದರ್ಶನ ಮಾಡೋದಕ್ಕೆ ಹೋಗಬೇಡಿ. ಸ್ವಾಭಾವಿಕವಾಗಿರಿ. ನಾಟಕೀಯವಾದಂತಹ ಬುದ್ಧಿ, ನಾಟಕೀಯವಾದಂತಹ ವರ್ತನೆ ಖಂಡಿತವಾಗಿ ಬೇಡ ಅಂತ ಅರ್ಥ. ಬೇರೆಯವರ ಪೂರ್ಣವಾದಂತಹ ಅವಲಂಬನೆ ನಿಮಗೆ ಹಿನ್ನಡೆಯನ್ನು ಉಂಟು ಮಾಡುತ್ತೆ ಅಂತ ಅರ್ಥ. ಬೇರೆಯವರ ಸಲಹೆಯನ್ನು ತೆಗೆದುಕೊಳ್ಳಿ, ಆದರೆ ತೀರ್ಮಾನವನ್ನು ಮಾತ್ರ ನೀವೇ ಮಾಡಬೇಕಾದಂಥದ್ದಿರುತ್ತೆ. ನಿಮ್ಮ ಸ್ವಾಭಿಮಾನದ ಬಗ್ಗೆ ಗೌರವ ಇರಲಿ, ಆದರೆ ಅದೇ ಸ್ವಾಭಿಮಾನ ಅಹಂಕಾರವಾಗುವಂಥದ್ದು ಬೇಡ. ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಎದುರಿಸಬೇಕಾದಂಥದ್ದು ಒಳ್ಳೆಯದೇ, ಸತ್ಯವೇ, ಆದರೆ ಅದರಿಂದ ತಪ್ಪಾಗಬಾರದು ಅನ್ನುವಂಥದ್ದು. ಸರ್ಕಾರದ ಕೆಲಸಗಳು ನಿಮಗೆ ಸಂತೋಷವನ್ನು ಉಂಟು ಮಾಡಬಹುದು ಅನ್ನುವಂಥದ್ದು. ಆರ್ಥಿಕವಾದಂತಹ ಸಹಾಯ ನಿಮಗೆ ಅಗತ್ಯ ಅಂತ ಹೇಳಿ ಅನಿಸುತ್ತೆ, ಅದಕ್ಕೆ ಪೂರಕವಾದಂತಹ ಒಂದು ಪ್ರಯತ್ನಗಳು ನಿಮ್ಮಿಂದ ನಡೀಲಿ ಅನ್ನುವಂಥದ್ದು. ಶ್ರೀನಿವಾಸನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಷಭ ರಾಶಿ. ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಸ್ವಲ್ಪ ಕಿರಿಕಿರಿ ಆಗುವಂತಹ ದಿವಸ ಇದಾಗಿದೆ. ಹೊಸ ಕೆಲಸಕ್ಕೋಸ್ಕರವಾಗಿ ಆತುರ ಪಡಬೇಡಿ, ಅದರಿಂದ ನಿಮಗೆ ತೊಂದರೆಯೇ ಹೊರತು ಅನುಕೂಲ ಇಲ್ಲ ಅನ್ನುವಂಥದ್ದು. ಮಾತು ಮತ್ತು ಸ್ವಭಾವ ಈ ಎರಡೂ ಕೂಡ ಸ್ವಾಭಾವಿಕವಾಗಿದ್ದರೆ ಮಾತ್ರ ಬೆಲೆ ಹೆಚ್ಚಾಗುವಂಥದ್ದು. ತೋರಿಕೆ ಕೆಲಸವಾಗಲಿ, ಯಾರೋ ಮೆಚ್ಚಿಸಬೇಕು, ಯಾರನ್ನೋ ನಾನು ಸಮಾಧಾನ ಪಡಿಸಬೇಕು ಅಂತ ಹೇಳಿ ನಾಟಕೀಯವಾಗಿ ನಡ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದು ಒಳ್ಳೆಯದಲ್ಲ ಅಂತ ಅರ್ಥ. ನಿಮ್ಮ ನಡವಳಿಕೆಯಿಂದ ಮನೆಯವರಿಗೆ ಕೋಪ ಬರುತ್ತೆ, ಅದರಿಂದ ಸ್ವಾಭಾವಿಕವಾಗಿ ಇರಿ ಅನ್ನುವಂಥದ್ದು. ತಾಯಿಯವರ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂತಹ ಸಾಧ್ಯತೆ ಇದೆ, ಜಾಗ್ರತೆಯನ್ನು ವಹಿಸಿ. ಹಿಂದಿನ ತಪ್ಪುಗಳನ್ನು ತಿದ್ದುಕೊಳ್ಳೋದಕ್ಕೆ ಉತ್ತಮವಾದಂತಹ ಅವಕಾಶ ಇವತ್ತು, ಆದರೆ ಪ್ರಯತ್ನಪೂರ್ವಕವಾಗಿ ಅದನ್ನು ಮಾಡುವಂತಹ ಮನಸ್ಸು ಬರದೇ ಇದ್ದಂಥವರಿಗೆ ಕಷ್ಟವಾಗುತ್ತೆ. ವಿಷ್ಣು ಮೂರ್ತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ. ಹೊಸ ವ್ಯಾಪಾರ ವ್ಯವಹಾರಾದಿಗಳನ್ನು ಮಾಡೋದಕ್ಕೆ ಉತ್ತಮವಾದಂತಹ ಶುಭವಾದಂತಹ ದಿವಸ ಇದು. ನಿಮ್ಮ ಬಗ್ಗೆ ಶತ್ರುಗಳು, ವಿರೋಧಿಗಳು ರೂಪಿಸಿದಂತಹ ಯಾವ ಯೋಜನೆಗಳು ಕೂಡ ಕೆಲಸ ಮಾಡೋದಿಲ್ಲ. ನೀವೇ ಜಯಶೀಲರಾಗತಕ್ಕಂಥದ್ದಿದೆ. ಅವರು ಮಾಡ್ತಕ್ಕಂತಹ ಪ್ರಯತ್ನಗಳೆಲ್ಲ ವ್ಯರ್ಥವಾಗುತ್ತೆ ಅಂತ ಅರ್ಥ. ನಿಮ್ಮ ವಿರೋಧಿಗಳಿಗೆ ಈ ದಿವಸ ಯಾವುದೇ ಕಾರಣಕ್ಕೂ ಜಯ ಅನ್ನುವಂಥದ್ದು ಇರೋದಿಲ್ಲ. ಆರೋಗ್ಯದ ಬಗ್ಗೆ ನಿಮಗೆ ಸಮಾಧಾನ ಸಿಕ್ಕುವಂತಹ ದಿವಸ. ಮತ್ತೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಆಗದೇ ಇರೋ ಹಾಗೆ ಎಚ್ಚರಿಕೆಯನ್ನು ವಹಿಸಿಕೊಳ್ಳಬೇಕು ಅನ್ನುವಂಥದ್ದು. ವಿಶೇಷವಾಗಿ ಮನೆಯ ಸದಸ್ಯರ ಹಾಗೆ ಮಕ್ಕಳ ಮೇಲೆ ಪ್ರೀತಿ ವಿಶ್ವಾಸವನ್ನು ತೋರಿಸಿ ನೀವು ಕೂಡ ಅವರ ಮನಸ್ಸನ್ನು ಗೆಲ್ಲುವಂತಹ ಒಂದು ಪ್ರಯತ್ನ ಆಗಲಿ. ನಿಮ್ಮ ಮೇಲೆ ಅವರ ಅಭಿಮಾನ ಪ್ರೀತಿಗಳು ಕೂಡ ಇರುವ ಹಾಗೆ ನಡ್ಕೊಳ್ಳಿ ಅನ್ನುವಂಥದ್ದು. ಶ್ರೀರಾಮದೂತ ಮಾರುತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ. ನೀವು ಯಾರಿಗೇ ಉಪಕಾರ ಮಾಡಿದರೂ ಕೂಡ ಹಿಂದಿನಿಂದ ಜನ ನಿಮ್ಮನ್ನು ದೂಷಣೆ ಮಾಡ್ತಾರೆ. ಹಾಗಾಗಿ ನೀವು ಮಾಡಿದಂತಹ ಸಹಾಯಕ್ಕೆ, ಉಪಕಾರಕ್ಕೆ ಯಾವುದೇ ರೀತಿಯ ಬೆಲೆ ನಿಮಗೆ ಸಿಕ್ಕದೇ ಇರುವ ಹಾಗಾಗತ್ತೆ. ಎಲ್ಲ ಇದ್ದರೂ ಕೂಡ ಸುಖ ಪಡುವಂತಹ ಯೋಗ ನಿಮ್ಮದಾಗಿರೋದಿಲ್ಲ. ಬರೀ ಕಷ್ಟವನ್ನೇ ನಷ್ಟವನ್ನೇ ಅನುಭವಿಸಬೇಕಾದಂಥದ್ದು. ಪ್ರತಿ ಕ್ಷಣವೂ ಕೂಡ ಆತಂಕದಿಂದ ಜೀವನವನ್ನು ಕಳೀಬೇಕಾದಂತಹ ಪರಿಸ್ಥಿತಿ. ಬೇರೆಯವರ ಭಾವನೆಗಳಿಗೆ ನೀವು ಒಂದಷ್ಟು ಸ್ಪಂದಿಸ್ತೀರಿ, ಅದು ನಿಮ್ಮ ದೌರ್ಬಲ್ಯ ಅಂತ. ಹಾಗಂತ ಬೇರೆಯವರ ಭಾವನೆಗಳಿಗೆ ಸ್ಪಂದಿಸಬಾರ್ದಾ ಅಂತ ಕೇಳಿದರೆ ಆ ಥರ ಇಲ್ಲ, ಅದು ಒಳ್ಳೆಯದೇ. ಆದರೆ ನಿಮ್ಮ ಒಂದು ವೈಯಕ್ತಿಕವಾದ ವಿಚಾರಕ್ಕೆ ಅದು ತೊಂದರೆ ಮಾಡುತ್ತೆ ಅಂತಾದಾಗ ಸ್ವಲ್ಪ ಆಲೋಚನೆಯನ್ನು ಮಾಡಿ. ನಿಮ್ಮದು ಉಚಿತವಾದಂತಹ ಸಲಹೆ, ಅದರ ಉಪಯೋಗವನ್ನು ಬೇರೆಯವರು ಪಡ್ಕೊಳ್ತಕ್ಕಂಥದ್ದಾಗತ್ತೆ. ಜನ ನಿಮ್ಮ ಕಡೆ ಆಕರ್ಷಿತರಾಗ್ತಾರೆ. ಲಕ್ಷ್ಮೀ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ನಿಮ್ಮ ವ್ಯಾಪಾರ ವ್ಯವಹಾರ ಉದ್ಯೋಗಾದಿಗಳಲ್ಲಿ ಯಶಸ್ಸನ್ನು ಕಾಣುವಂತಹ ಒಂದು ಸಂದರ್ಭ. ಶುಭವಾಗಿ.